ದಾವಣಗೆರೆ ಮಹಾನಗರ ಪಾಲಿಕೆ ಸಭೆಯಲ್ಲಿ ಇವತ್ತು ಗಲಾಟೆ ಆಯಿತು. ಯಾವ ಮಟ್ಟಿಗೆ ಅಂತ ಅಂದ್ರೆ ಮಹಾನಗರ ಪಾಲಿಕೆಯ ಇವತ್ತಿನ ಸಭೆ ಇನ್ಫ್ಯಾಕ್ಟ್ ಇದು ಬಜೆಟ್ ಸಭೆ ಅನ್ನೋದು ಗೊತ್ತಾಗ್ತಾ ಇದೆ. ರಣಾಂಗಣವಾಗ್ಬಿಡ್ತು. ಯಾವ ಮಟ್ಟಿಗೆ ಅಂದ್ರೆ ಪರಸ್ಪರ ಹಲ್ಲೆಗೆ ಮುಂದಾದ್ರು ಬಿಜೆಪಿ ಹಾಗೆ ಕಾಂಗ್ರೆಸ್ನ ಸದಸ್ಯರು. ಬಜೆಟ್ ಸಭೆಯಲ್ಲಿ ಬೇರೆ ವಿಚಾರ ಮಾತನಾಡುವಂತಿಲ್ಲ ಅಂತ ಆಯುಕ್ತರು ಹೇಳ್ತಾರಂತೆ. ಆಯುಕ್ತರ ಮಾತಿನಿಂದ ಬಜೆಟ್ ಸಭೆಯಲ್ಲಿ ಜಗಳ ಶುರುವಾಗುತ್ತೆ. ಬಿಜೆಪಿ ಸದಸ್ಯ ಹಾಗೆ ಕಾಂಗ್ರೆಸ್ ಸದಸ್ಯರ ನಡುವೆ ಗಲಾಟೆ ಶುರುವಾಗುತ್ತೆ. ಬಿಜೆಪಿ ಸದಸ್ಯ ಹಾಗೂ ಕಾಂಗ್ರೆಸ್ ಸದಸ್ಯ ಹಾಲೇಶ್ ನಡುವೆ ಗಲಾಟೆ ಆಗುತ್ತೆ. 1 ಗಂಟೆ ಬಳಿಕ ಇಬ್ಬರ ಜಗಳವನ್ನ ಬಿಡಿಸಿದ್ರು ಸದಸ್ಯರು ಅನ್ನೋದು ಗೊತ್ತಾಗಿದೆ. ಸೊ ಇದು ಇವತ್ತು ಪಾಲಿಕೆಯ ಸಭೆಯಲ್ಲಿ ಗಲಾಟೆ ನಡೆದಂತಹ ರೀತಿ. ಬಸವರಾಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಬಸವರಾಜ್, ಇದೇನು ಬಸವರಾಜ್ ಒಳ್ಳೆ ರಸ್ತೆಯಲ್ಲಿ ಕೂತ್ಕೊಂಡು ಕೂಗಾಡ್ತಾ ಇದಾರಲ್ಲ ಈ ಸದಸ್ಯರೆಲ್ಲ ಸೇರ್ಕೊಂಡು, ಏನ ಗಲಾಟೆ ಆರಂಭ ಆಗಿದ್ದು, ಆಮೇಲೆ ಏನಾಯ್ತು ಬಸವರಾಜ್? ಮಲ್ಪೇಶ್, ಇವತ್ತು ದಾವಣಗೆರೆ ಮಹಾನಗರ ಪಾಲಿಕೆ ಒಂದು ವಾರ್ಷಿಕ ಆಯವ್ಯಯ ಮಂಡನೆ ಸಭೆ ಇತ್ತು. ಆಯವ್ಯಯ ಮಂಡನೆ ಸಭೆಯಲ್ಲಿ ಮೇಯರ್ ಆದಂತ ಶೋಭಾ ಪಲ್ಲಾಗಟ್ಟೆ ಅವರು ಆಯವ್ಯಯನ ಮಂಡನೆ ಮಾಡಲಿಕ್ಕೆ ಮುಂದಾಗಿದ್ರು. ಈ ಮಂಡನೆ ಮಾಡುವಂತ ವೇಳೆಯಲ್ಲಿ ಏನು ಬಿಜೆಪಿ ಏಕೈಕ ಸದಸ್ಯರಿದ್ದಾರೆ ಕುಮಾರ್ ಎಂಬತಕ್ಕಂಥವ್ರು ಏನಾಗಿ ಮೈಕನ್ನು ಇಟ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ. ಅವರು ಕುಮಾರ್ ಅವರು ಈ ರೀತಿ ತಮ್ಮ ವಾರ್ಡ್ ನಲ್ಲಿ ಮತ್ತು ಏನು ನಿಗದಿಪಡಿಸಿರುವಂತಹ ಅನುದಾನದಲ್ಲಿ ತಾರತಮ್ಯ ಮಾಡಲಾಗಿದೆ ಅಂತಕ್ಕಂಥ ಆರೋಪವನ್ನು ಮಾಡಿದ್ರು. ಈ ವೇಳೆಯಲ್ಲಿ ಆಯುಕ್ತರು ಏನಂದ್ರು, ಏನು ಪಾಲಿಕೆ ಒಂದು ಆಯವ್ಯಯ ಮಂಡನೆ ವೇಳೆಯಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಇದ್ರ ಬಗ್ಗೆ ಯಾರು ಮಾತನಾಡುವಂತಿಲ್ಲ, ಆಯವ್ಯಯ ಮಂಡನೆ ಆಗಲಿ ಅಂತಕ್ಕಂಥ ಒಂದು ಮಾತನ್ನು ಸಲಹೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಪರಸ್ಪರ ಮಾತಿನ ಚಕಮಕಿ ಶುರುವಾಯಿತು. ಈ ವೇಳೆ ಅಲ್ಲಿ ತಮ್ಮ ಆಸನದಲ್ಲಿದ್ದಂತ ಕಾಂಗ್ರೆಸ್ನ ಹಿರಿಯ ಸದಸ್ಯರಾದಂತಹ ಹಾಲೇಶ್ ಅವರು ನೇರವಾಗಿ ಕುಮಾರ್ ಅವರ ಆಸನ ಕಡೆ ಬಂದು ಗಲಾಟೆಯನ್ನು ಶುರು ಮಾಡಿದ್ರು ಮತ್ತು ಕೆಲವು ಶಬ್ದಗಳ ಬಳಕೆ ಕೂಡ ನಿರಂತರವಾಗಿ ಇಟ್ಟು ನೇರವಾಗಿ ಅವರ ಕೈಯಲ್ಲಿದ್ದಂತ ಮೈಕನ್ನು ಕಸಿದುಕೊಂಡು ತಾವು ಹೊರಗೆ ಹೋಗ್ಬೇಕು ಎಂಬತಕ್ಕಂಥ ಮಾತನ್ನು ಹೇಳಿದ್ರಿಂದ ಪರಸ್ಪರ ಇದು ಗಲಾಟೆ ಹೆಚ್ಚಿನ ಪ್ರಮಾಣದಲ್ಲಿ ನಡೀತು. ಇನ್ನೇನು ಪರಸ್ಪರ ಕೈ ಮಿಲಾಯಿಸ್ತಾರೆ ಎಂಬತಕ್ಕಂಥ ಒಂದು ಹಂತಕ್ಕೆ ಬಂದಾಗ ಅಲ್ಲಿ ಹಿರಿಯ ಸದಸ್ಯರು ಏನು ಸಿಪಿಐನ ಉಮೇಶ್ ಅವರಾಗಿರ್ಬೋದು ಮತ್ತು ಇನ್ನೊಬ್ಬ ಹಿರಿಯ ಸದಸ್ಯರಾದ ದಿನೇಶ್ ಶೆಟ್ಟಿ ಅವರಾಗಿರ್ಬೋದು ಮತ್ತು ಇನ್ನೊಬ್ರು ಮಹಿಳಾ ಸದಸ್ಯರವರು ಏನು ವೀರಪ್ಪ ಅವ್ರ ಮಾಜಿ ಅಧ್ಯಕ್ಷ ವೀರಪ್ಪ ಅವರ ಮನೆಯವರು ಕೂಡ ಸೇರಿ ಅವರನ್ನ ಏನು ಜಗಳ ಆಡದಂತೆ ಒಂದು ತಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅಷ್ಟಾದ್ರೂ ಕೂಡ ನಿರಂತರವಾಗಿ ಜಗಳ ನಡೀತಾ ಇತ್ತು. ಒಂದು ಅರ್ಧ ಗಂಟೆವರೆಗೂ ಹೀಗೆ ಪರಸ್ಪರ ಮಾತಿನ ಒಂದು ಚಕಮಕಿ ನಡೀತಾನೆ ಅಂತ ಇನ್ನು ಹಳ್ಳಿಗೆ ಹೋಗುವ ಅಂತ ತಲುಪಿದಾಗ ಅಲ್ಲಿ ತಡೆದು ಪರಿಸ್ಥಿತಿ ಶಾಂತವಾಗಿ ನಂತರ ಸಭೆ ಮುಂದುವರಿತು. ಓಕೆ, ಥ್ಯಾಂಕ್ ಯು ಬಸವರಾಜ್.